ಇಷ್ಟರು ಸಿದ್ಧರತ್ನ ಮದಗೊಂಡ ಮಹಾರಾಜರ ಪಾದಕ್ಕೆ ಹಣಿಮಣಿದು ಸೋಲಾಪುರ ಜಿಲ್ಲೆಯ ಅಕ್ಕಲಕೋಟ ತಾಲೂಕಿನ ಗುಳಿ ಶಿರವಳದ ಹುಲಿಯಾಗಿ ಮೆರೆದಂತ ಗೂಳೇಶ್ವರಪ್ಪಂಗಳ ಪಾದಕ್ಕೆ ನತಮಸ್ತಕನಾಗಿ ಸಿದ್ಧಾರೂಢರ ಪರಮ ಶಿಷ್ಯರಾದಂತ ಬೀದರ ಶಿವಕುಮಾರಪ್ಪ ಅವರ ಪಾದಕ್ಕೆ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಯಾವನನ್ನ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಸುಕ್ಷೇತ್ರ ಗಳತ್ತಗ ಗ್ರಾಮದ ಈ ಕ್ಷೇತ್ರದ ಒಡೆಯನಾದಂತ ಹಾಲಮತದ ಒಡೆಯನಾದ ಬೀರದೇವರ ಪಾದಗಳಿಗೆ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷದ ಕಾರ್ಯಕ್ರಮ ಇಂಥ ಭವ್ಯ ಕಾರ್ಯಕ್ರಮ ಹಮ್ಮಿಕೊಂಡು ತಮ್ಮ ಮಾನವ ಜನ್ಮ ಸಫಲ ಮಾಡ್ಕೋಬೇಕಂತ ಹೇಳಿ ಇಲ್ಲಿ ಭವ್ಯ ಸಂಖ್ಯೆಯಲ್ಲಿ ಕೂಡಿದಂತ ಎಲ್ಲ ಅನುಭಾವಿಗಳಿಗೆ ತಮ್ಮ ಆತ್ಮ ಹೃದಯದಲ್ಲಿ ವ್ಯಾಪಿಸಿದ ಪರಮಾತ್ಮನಿಗೆ ಕೋಟಿ ನಮಸ್ಕಾರಗಳನ್ನು ಹೇಳಿ ಶರಣರು ಹೇಳ್ಯಾರ ಏನಂತ ಹೇಳಿ, ಮನುಷ್ಯ ಜನ್ಮ ದೊಡ್ಡದು, ಇದು ಹಾನಿ ಮಾಡಿಕೊಳ್ಳಬೇಡಿರಿ ಹುಚ್ಚಪ್ಪಗಳಿರಿ. ಯಾಕಂದ್ರೆ ಇಂಥ ಒಂದು ಶ್ರೇಷ್ಠವಾದಂತ ಮನುಷ್ಯ ಜನ್ಮದಲ್ಲಿ ಬಂದು ಈ ಗುರುನಾಮ ಸೇವೆಯನ್ನ ಕೇಳಿ ಈ ಮೌಸ ಪಿಂಡ ಇದ್ದದ್ದು ಮಂತ್ರ ಪಿಂಡ ಮಾಡ್ಕೊಳ್ಳೋದದ. ಯಾವನನ್ನ ಯೋಗಿನಾದನ ಸಿದ್ಧ ಈಗಂತ್ರ ಗುರುನಾಥನಲ್ಲಿ ದುಡಿದ, ಹೌದು. ಮಾಳಿಂಗೇಶ್ವರ ಈಗಂತ್ರ ಗುರುವಿನಲ್ಲಿ ದುಡಿದು ಗುರುನಾಥಗೆ ಭೂಲೋಕಕ್ಕೆ ಇಳಿಸ್ಯಾರ ಅವರು. ಹೌದು 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 ಹೌದು. ಏನೋ ಗುರುವಿನ ಭೂಲೋಕಕ್ಕೆ ಇಳಿಸಿ ಮೂಲಿ ಮೂಲಿಗೆ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು ಹಿಡ್ಕೊಂಡು ಈ ಸಿದ್ಧಟಿಗೆ ಮೂಲಿಗೆ ಕಂಬಳಿ ಭಂಡಾರ ಸಿದ್ಧಟಿಗೆ ಬೆಳೆದ. ಇದು ಎಲ್ಲ ಯಾರದ ಪುಣ್ಯ ಅಂತ ಕೇಳಿದ್ರೆ ಅಮಸಿದ್ಧ ಮಾಳಿಂಗರಾಯ ಸೌಭಾಗ್ಯ ಸಿದ್ಧರು ಈ ಭೂಲೋಕದಲ್ಲಿ ಇಂಥ ಕಾರ್ಯಗಳನ್ನು ಮಾಡ್ಯಾರ. ಅಂತ ಕಾರ್ಯಗಳನ್ನು ನಾವು ಕಣ್ಣಿನಿಂದ ನೋಡಿ ಕಿವಿಯಿಂದ ಕೇಳಿ ನಮ್ಮ ಜನ್ಮ ಸಫಲ ಮಾಡ್ಕೋಬೇಕು. ಅದಕ್ಕೆ ನಾವು ಏನು ಮಾಡ್ಲಕತ್ತಿದೆವು ಅಂತ ಕೇಳಿದ್ರೆ ಶರಣರು ಹೇಳ್ತಾರ ಒಬ್ರು, ಏನಂತ ಹೇಳಿ, ನಮಗ ಮಾಯಾನಂತದು ಸಂಸಾರ ಅಂಟುಕೊಂಡು ನಮ್ಮ ಮನಸ್ಸು ಆ ಕಡೆ ಜಗ್ಗಲಕತ್ತದ. ಹೌದು ಹೌದು. ಯಾಕಂದ್ರೆ ಸಂಸಾರ ಬಹಳ ಬೇರಿಕೆ ಅದ. ಏನಾಗ್ಯದರಿ ಅದರಲ್ಲಿ ಏನದಪ್ಪ ಅಂತ ಕೇಳಿದ್ರೆ ಮಾಯಾ ಅನಂತದು ಅಡಕಾಗ್ಯದ. ಯಾಕಂದ್ರೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ಇದೇ ಮಾತನ್ನ ಹೇಳ್ಯಾನ. ಏನಂತ ಹೇಳ್ಯಾರಿಪ್ಪ? ಅರ್ಜುನ, ಸಮಯಕ್ಕೆ ಮಹತ್ವ ಕೊಡು. ಸಮಯ ಅನ್ನೋದೇ ಪರಮಾತ್ಮ ಅದನ್ನ ಜಗತ್ತದೊಳಗ. ನನ್ನ ಬಿಟ್ಟು ಈ ಜಗತ್ತದಲ್ಲಿ ಹುಲ್ಲು ಕಡ್ಡಿ ಅಳಿಗಾಡುವುದಿಲ್ಲ. ಎಲ್ಲ ನಾನೇ ಇದ್ದೀನಿ ಅಂತ ತಿಳ್ಕೊ. ಎಲ್ಲಿ ನೋಡದಲ್ಲಿ ನಾನೇ ಇದ್ದೀನಿ. ಹೌದು ಹೌದು ಹೌದು. ಹಂಗ ಸೂರ್ಯ, ಚಂದ್ರ, ನಕ್ಷತ್ರಗಳು, ವಾರ, ತಿಥಿ ಇವೆಲ್ಲ ಬ್ಯಾರೆ ಬ್ಯಾರೆ ಇದ್ದರೂ ಕೂಡ ಈ ಎಲ್ಲದರಲ್ಲಿ ನಂದೇ ಅಂಶದತ್ತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ಹೇಳ್ತಾನೆ. ಅದಕ್ಕೆ ಅಂತ ಮಾತನ್ನು ನಾವು ತಿಳ್ಕೋಬೇಕಾಗ್ಯದ. ಯಾಕಂದ್ರೆ ನಮಗೆ ಈ ಜಗತ್ತದಲ್ಲಿ ದೇವರು ಬೇಕು. ದೇವರು ಒಬ್ಬನು, ನಾವು ಹಲವು. ಹೌದಲ್ರಿ? ಅದಕ್ಕೆ ನಾವು ಈ ಮಾನವ ಜನ್ಮ ಸಫಲ ಆಗಬೇಕಾದ್ರೆ ಯಾರು ಬೇಕು? ಇದಕ್ಕೆ ಗುರುನಾಥ್ ಅಂತ ಬಹಳ ಮುಖ್ಯ ಅದ. ಸಮಯ ಅನ್ನೋದು ಬಹಳ ಮುಖ್ಯ ಅದ. ರಾಮಾವತಾರದಲ್ಲಿ ರಾಮಗ ಪಟ್ಟ ಕಟ್ಟಬೇಕಾಯಿತು. ನಾಳಿಗೆ ಹೊಂಟರ ರಾಮನ ಪಟ್ಟ ಆಗುವುದಿತ್ತು. ಈ ಎಲ್ಲಾ ಗುರುಗಳು ಎಲ್ಲಾರು ಕೂಡಿ ಗ್ರಂಥ ತಕ್ಕೊಂಡು ಈ ಎಲ್ಲ ಈಗ ಹೆಂಗ ನಾಳಿಗೆ ನೀವು ಸಿದ್ಧತಿ ಬೀರದೇವರಿಗೆಲ್ಲ ಜಾತ್ರಿ ಸಿದ್ಧತಿ ಹೆಂಗಿದು ತಿಂಗಳಾನುಗಟ್ಲೆ ವರ್ಷಾನುಗಟ್ಲೆ ಮಾಡಿ ಹೆಂಗಿದು ಎಲ್ಲ ಇಂದ್ರ ಸಭಾ ತೋರ್ತದ ಹಂಗ ಮಾಡಿ. ಆ ರೀತಿದಿಂದ ಮಾಡಿರಿ. ಈಗ ಹಿಂಗ ರಾಮಚಂದ್ರನ ಪಟ್ಟ ನಾಳಿಗೆ ಕಟ್ಟಬೇಕಂತ ಹೇಳಿ ಎಲ್ಲ ಸಿದ್ಧತೆಗಳನ್ನು ತಯಾರಿತ್ತು. ಋಷಿ ಮುನಿಗಳೆಲ್ಲ ಅಯೋಧ್ಯದಲ್ಲಿ ಕೂಡಿದ್ರು. ಎಲ್ಲ ಕೂಡಿರು. ನಾಳಿಗೆ ಮಾಡ್ತೀನಿ ಅಂದುದು ಮಾತು 14 ವರ್ಷ ಹೋಯ್ತು. ಖುಷಿ ಹೋಯ್ತು. ಹೌದು. ಯಾರಿಗೆ ತಪ್ಪೆ ಅದ? ಇದು ಪರಮಾತ್ಮ ಅಂದ ತಪ್ಪೆ ಅದ. ಸೃಷ್ಟಿ ಮಾಡಕ್ಕ ಈ ಸೃಷ್ಟಿ ಆಳುವಂತ ರಾಮಚಂದ್ರಗ ನಾಳಿಗೆ ಪಟ್ಟ ಕುಂಡ್ರಿಸ್ತೀನಿ ಅಂದ್ರೆ 14 ವರ್ಷ ಹೋಗ್ಯದತ್ತ. ನಮಗ್ ಯಾಕೆ ತಪ್ಪು ಮಾಡಿದ್ರಿ? ನಾವು ನಾಳಿಗೆ ನಾಡ್ದು 6 ತಿಂಗಳು 3 ತಿಂಗಳು ಸುದ್ದಿ ಹೇಳ್ತೇವೆ ನಾವು. ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಪಂಢರಪುರದಲ್ಲಿ ತುಕಾರಾಮ್ ಹೇಳ್ತಾನೆ, ಏನಂತ್ರಿ? ತುರ್ತ ದಾನವೇ ಮಾ ಪುಣ್ಯ. ಇಂದು ಏನು ಈ
ಬೀರದೇವರ ಪೌಳಿ ಒಳಗ ಕೂಡಿರಲ್ಲ ಹಾ ಇಂದ ಕೂಡುವುದೇ ಸತ್ಯ. ಹೌದು ನಾಳೆಗೆ ಮತ್ತೆ ಬರ್ತೀನಿ ಅಂದದ್ದು ಮಿಥ್ಯೆ ಆಗ್ತದೆ. ಹೌದು ಹೌದು ಯಾರು ಇರ್ತಾರೆ ಯಾರಿರೋದು ನಾಳಿನ ಸುದ್ದಿ ಹೇಳಲಕ್ಕೆ ಬರುವುದಿಲ್ಲ. ಗೊತ್ತಿಲ್ಲ. ಇಂದ ಏನು ಕೂಡಿದೆವು ಇದು ಸತ್ಯ. ಇಂದ ಏನು ಮಾತಾಡ್ತೇವು ಇದೇ ಸತ್ಯ. ಹೌದು ಅದಕ್ಕೆ ತುರುತ್ತ ದಾನವೇ ಮಾ ಪುಣ್ಯ ಅಂತ ಹೇಳ್ದವ. ಹೌದು ಯಾಕಂದ್ರೆ ಯಾವಾಗ ನೀಡ್ಬೇಕಾಗ್ಯದ ಅವಾಗ ನೀಡೇ ಬಿಡು. ಹಾ ಹಾ ವಿಚಾರ ಮಾಡ್ತೀನಿ ನೀಡ್ತೀನಿ ಅಂದ್ರೆ ಈ ಎಡಗೈ ವಿಶ್ವಾಸ ಬಲಗೈಗಿಲ್ಲ, ಬಲಗೈ ವಿಶ್ವಾಸ ಎಡಗೈಗಿಲ್ಲ. ಮಹಾರಾಜರ ಇಟ್ಟೋತನ ಹೇಳ್ಕೊಟ್ ಬಂದ್ರಿ ಟೀಕೆ. ಈಗ ಕೈಯ ನಮೂನೆ ಅದಾವ, ಎಲ್ಲೂ ಕೈ ನಿಮ್ಮನೆ. ಮತ್ತ ನಮ್ಮ ಕೈ ಮೇಲೆ ನಮ್ಮ ವಿಶ್ವಾಸ ಯಾಕಿರುದಿಲ್ಲ ಮಾಸ್ತರ? ಯಾಕೆ ಹೇಳ್ತೀರಿ ಇಂತಾವು? ಗೌಡ ಎಡಗೈ ವಿಶ್ವಾಸ ಬಲಗೈಗಿಲ್ಲ, ಬಲಗೈ ವಿಶ್ವಾಸ ಎಡಗೈಗಿಲ್ಲ. ನಿನ್ನೂ ಇದ್ರು ನಮೂನೆ ಅವ್ರಿ ನಮ್ಮ ಪಕ್ಕ ಎರಡು ಕೈ ಮೇಲೆ ವಿಶ್ವಾಸ ಅದಾವ. ನಿನಗೆ ಒಂದು ಮಾತು ಕೇಳ್ತ ಬಾಯ್ತತ್ತ. ಕೇಳ್ರಿಲ್ಲ, ನೀ ಮನಿಗೆ ಕೀಲಿ ಹಾಕ್ತಿ, ಆಗ್ತೇವಲ್ಲ. ಒಂದು ಕೈಲಿ ಕಪ್ಪಿ ಹಿಡಿದು ಒಂದು ಕೈಲಿ ಹಿಂಗೆ ತಿರುವಿದೇವಲ್ಲ, ಎರಡು ಕೈ ನಿನ್ನೂನೇ ಅಲ್ಲ. ನಮೂನೆ ಅವ್ರು ಕುತ್ತಾನಿಲ್ಲ ಅಂತೇಳಿ ಮತ್ತೆ ಎಡಗೈಲಿ ಜಗ್ಗಿದಿ. ಹಾ ಹಾ ಯಾಕೆ ಜಗ್ಗಿದೆ ಅಂತ ಕೇಳ್ತೀರಿ? ಮತ್ತಿದು ಕುಂಡ್ರಸ್ಯಾದ ಅನ್ನೋದು ವಿಶ್ವಾಸ ಇದ್ರ ಮ್ಯಾಗ ಇಲ್ಲ ಅಂದಂಗ ಆಯ್ತಲ್ಲ. ಹಂಗ ಯಾಕೆ ಜಗ್ಗಿ ನೋಡ್ತೇವೆ ನಿಮ್ಗೆ ಗೊತ್ತಿಲ್ಲ ಅದು. ದ್ರಾಕ್ಷಿ ರೊಕ್ಕ 500 ರೂಪಾಯಿ ಕೆಜಿ ಆಗ್ಯಾವ. ಯಾರೇ ವೈದಿಗೆ ಅಂತೇಳಿ ಮತ್ತೊಮ್ಮೆ ಜಗ್ಗಿ ನೋಡ್ತೇವೆ. ಎಷ್ಟು ಕೆಜಿ ಆಗ್ತದ ಆಗ್ಲಿ, ಹಾ ಹಾ ಖರೆ ನಿನ್ನ ಕೈದು ನಿನ್ನ ಮ್ಯಾಗ ವಿಶ್ವಾಸ ಇಲ್ಲ. ಇಲ್ಲ, ಎಡಗೈದು ಬಲಗೈಗಿಲ್ಲ, ಹೌದು ಬಲಗೈದು ಎಡಗೈಗಿಲ್ಲ. ಅದಕ್ಕೆ ನಾಳಿಗೆ ಮಾಡ್ತೀನಿ ಅನ್ನೋದು ಖುಷಿಯದ. ದುರ್ತದ ಹಣವೇ ಮಾ ಪುಣ್ಯ. ಹೌದು. ಇಲ್ಲಿ ಏನು ಭಕ್ತಿದಿಂದ ಕೂತು ಕೇಳ್ತೇವು ಇದೇ ಸತ್ಯ ಅಂತ ಹೇಳಿ ಶರಣರು ಹೇಳ್ಕೊತ ಬಂದಾರ. ಹೌದು. ಯಾಕಂದ್ರೆ ನೋಡ್ರಿ, ಇಲ್ಲಿ ಒಂದೇ ಕಣ್ಣಿನಿಂದ ಎರಡು ಕಿವಿಯಿಂದ ಕೇಳಿ ಹೇಳಿ ಮಾಡ್ಬೇಕಂದ್ರು ಅಡಿಮೆ ಅಸಾಧ್ಯವಾದಂತ ಮಾತದ. ಹೌದು. ಗಳತ್ಗಾದವರು ಇಂದ್ರ ಸಭಾವನ್ನೇ ಇಲ್ಲಿ ಇಳಿಸ್ಯಾರ. ಹೌದು ಹೌದು. ಅದಕ್ಕೆ ಅವ್ರು ಹೆಂಗದಾರಪ್ಪ ಅಂತಂದ್ರ ನಿಮ್ಗೆ ಉದಾಹರಣೆ ಹೇಳ್ತೀನಿ. ನಿಮ್ಗೆ ಹ್ಯಾಂಗ್ರಿ? ನಣದ ಒಳಗೆ 3 ನಣ ಅವತ್ತ. ನಣದೊಳಗ 3 ನಮನ. ಒಂದು ಕುಡ್ಡ ನಣ, ಹಾ ಹಾ ಇನ್ನೊಂದು ಊರು ನಣ, ಹಾ ಹಾ ಇನ್ನೊಂದು ಜೇನ ನಣ. ಹಾ ಹಾ ಊರ್ ನಣ ಎಲ್ಲಾದ್ರ ಮ್ಯಾಗ ಕುಂಡಿರ್ತದ. ಕೊಂಡಿರ್ತದ. ಅದು ಹೇಸಿ ಅನ್ನೋದಿಲ್ಲ, ಬಾಣಿನ ಮ್ಯಾಗ ಕುಂಡಿರ್ತದ, ಹೇಸಿಗೆ ಮ್ಯಾಗ ಕುಂಡಿರ್ತದ. ಹೌದು ಹೌದು ಹೌದು. ಅದು ಊರ್ ನಣ. ಹಾ ಹಾ ಕುಡ್ಡ ನಣ ಕಡದ್ರ ರಗತೆ ತಕ್ಕೊಂಡು ಬರ್ತದ. ಹೌದು ಹೌದು ಹೌದು. ಅಲ್ಲಿ ಅದು ಅಟ್ಟೆ ಕೆಲಸ ಮಾಡ್ತದ. ಹೌದು. ಜೇನ ನಣ ಮಾತ್ರ ಸತ್ಯ ಇದ್ದುದಟ್ಟೆ ಮಾಡ್ತದ. ಯಾವ ದಿಕ್ಕಿಗೆ ಹೋದ್ರು, ಯಾವ ದಿಕ್ಕಿಗೆ ಹೋಗಿ ಮಕರಂದ ತಂದು ಅಲ್ಲಿ ಅಮೃತವೇ ಮಾಡ್ತದೆ. ಹೌದು ಹೌದು. ಹಂಗ ತಾವೆಲ್ಲರೂ ನಮ್ಮ ಗಳತ್ಕಾದ ತಾಯಿಂದರು ಎಲ್ಲ ನಮ್ಮ ಮಾನುಭಾವಿಗಳು ಎಲ್ಲಾರು ಹೆಂಗದಾರಪ್ಪ ಅಂತಂದ್ರೆ ಜೇನನ ಅಂತ ಹೇಳಿ ಅವರು ಪರಮಾತ್ಮನ ಪೌಳಿಗೆ ಹರಿದು ಬರ್ತಾರೆ. ಹೌದು 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 ಹೌದು. ಹೌದಿಲ್ಲ? ಹೌದು. ಅದಕ್ಕೆ ಅವ್ರು ಯಾರು ಮಾಡ್ತದ ಜೇನನ ಅಂದ್ರೆ ಸತ್ಯದ ಕೆಲಸಕ್ಕೆ ಮಾಡ್ತದ. ಹೌದು ಹೌದು. ಅಸತ್ಯದ ಕೆಲಸ ಮಾಡುದಿಲ್ಲ. ನಾವು ಹೇಳ್ತೇವೆ ಆ ದಿಕ್ಕು ಸುಮಾರದ, ಈ ದಿಕ್ಕು ಸುಮಾರದ, ಒಂದೊಂದು ದಿಕ್ಕು ಸುಮಾರ ಅಂತ ಹೇಳಿ ವಿಚಾರ ಮಾಡ್ತೇವೆ. ಹೌದು ಹೌದು. ನಣ ದಿಕ್ಕು ಸುಮಾರು ಇದ್ದ ಕಡೆ ಹೋಗಿ ಹೂವಿನ ಮಕರ ಅಂತಂದ್ರೆ ಅದು ತುಪ್ಪ ಆಗಂಗಿಲ್ಲ ಏನ್ರಿ? ಹೌದು ಹೌದು ಹೌದು. ಯಾವ ದಿಕ್ಕಿಗೆ ಹೋದ್ರೂ ಕೂಡ ಅದು ಹೂ ತಂದ ಅದು ಅಮೃತವೇ ಮಾಡ್ತದ. ಅದಕ್ಕೆ ದಿಕ್ಕ ಇಲ್ಲ. ಇಲ್ಲ ಇಲ್ಲ. ಯಾಕೆ ಇಲ್ಲ ಅಂತ ಕೇಳಿದ್ರೆ ಎಲ್ಲಾರಿಗೂ ಭಕ್ತಿಯಿಂದ ಅದು ಅಮೃತ ನೀಡ್ತದ. ಹೌದು ಹೌದು. ಹಂಗ ನಾವು ಆ ಪರಮಾತ್ಮನ ಸೇವಾ ಮಾಡಬೇಕಾದ್ರೆ ಯಾವ ದಿಕ್ಕುಗಳು ನಮಗೆ ಇಲ್ಲ. ಇಲ್ಲ. ಯಕಾಡಿ ಕೂತು ನೋಡ್ತಿ ನೋಡು, ಯಕಾಡಿ ಕೂತು ಉಣ್ತೀವನು ಆ ಸರ್ವಂತರ್ಯಾಮಿ ಪರಮಾತ್ಮ ಅದ. ಅಂತ ಒಂದು ಗುರುವಿನ ಸೇವೆ ಇಲ್ಲಿ ನಡೆದ. ಅದಕ್ಕೆ ತಾವೆಲ್ಲರೂ 5 ಗಂಟೆವರೆಗೆ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತದೆ. ಇದಕ್ಕಿಂತ ನಾಳಿಗೂ ಮತ್ತೆ ದೊಡ್ಡ ಕಾರ್ಯಕ್ರಮದ. ಅಂತ ಕಾರ್ಯಕ್ರಮಕ್ಕೆ ತಮ್ಮ ಜನ್ಮ ಸಫಲ ಮಾಡ್ಕೋಬೇಕಂತ ಕೂಡಿರಿ. ನಮ್ಮ ಜೋಡಿಯಿಂದ ನಮ್ಮ ಅರಟಾಳ ಗ್ರಾಮದ ಕಲ್ಮೇಶ್ವರಿ ಮಾಸ್ತರ್ ಅದಾರ. ಅದಕ್ಕೆ ಇಲ್ಲಿ ಏನೋ 5 ಗಂಟೆವರೆಗೆ ಒಂದು ಚರ್ಚಾ ರೂಪದಿಂದ ನಡೀತದೆ. ಯಾವಾಗ ಹಾಲಮತ ಇರ್ಲಿ, ಆಧ್ಯಾತ್ಮಿಕ ಇರ್ಲಿ, ಪೌರಾಣಿಕವಿರ್ಲಿ. ಅದಕ್ಕೆ ಯಾಕೆ ಇದು ಹೇಳುವುದು ಅಂದ್ರೆ ನಮ್ಮ ಸಂಸಾರದೊಳಗೆ ದುಃಖದ, ಸಂಸಾರದೊಳಗೆ ಲೋಭದ, ಸಂಸಾರದೊಳಗೆ ಮಚ್ಚರ ಭಾವದ. ಮಚ್ಚರ ಅಂದ್ರೆ ಏನು? ಇನ್ನೊಬ್ಬರಿಗೆ ಕೆಡಕ ಮಾಡೋದು. ಸುಖ ಅಂದ್ರೆ ಏನು? ಎಲ್ಲ ನನಗೆ ಸಿಗಬೇಕನ್ನೋದು ಭಾವ ಈ ಮಾಯಾದೊಳಗೆ ಸಿಕ್ಕದ. ಇವು ಎಲ್ಲ ತೆಗಿ ಸಂಬಂಧ ಇದು ಸತ್ಯ ಸಂಘದ ಸೇವಾ ಕೇಳುವುದು. ಅದಕ್ಕೆ ಇಂದಿನ ದಿವಸ ತಾವು ಕಮಿಟಿ ಅವರು ಬಂದು
ಇದೇ ವಿಷಯದಾಗ ಮಾತಾಡ್ಬೇಕ್ರಿ ಒಂದ್ 2-3 ತಾಸ 5 ಗಂಟೆವರೆಗೆ ಅಂತ ಹೇಳಿ ಒಬ್ಬರು ಕಮಿಟಿಯವರು ಬಂದು ನಮಗೊಂದು ವಿಷಯ ಪ್ರತಿಪಾದನೆ ಮಾಡಿದ್ರೆ ಅಂದ್ರೆ ನಮಗೆ ಎಷ್ಟು ಗುರುನಾಥ ಬುದ್ಧಿ ಕೊಡ್ತಾನ ಅಟ್ಟ ನಾವು ತಿಳಿಸ್ಲಿಕ್ಕೆ ಬರ್ತದೆ. ಅದಕ್ಕೆ ಕಮಿಟಿ ಅವರು ಒಬ್ಬರು ಬಂದು ಯಾರೇ ಇದೇ ವಿಷಯ ಮ್ಯಾಗ ನಡೆಸ್ರಿ ಮಹಾರಾಜರಂತ ಹೇಳಿದ್ರೆ ನಾವು ನಡೆಸ್ತೇವೆ. ಅದಕ್ಕೆ ಎಲ್ಲ ಸಂಖ್ಯೆನೂ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕೂಡ್ಯದ. ಅದಕ್ಕೆಲ್ಲರಿಗೆ ಅಮೃತ ವಾದವನ್ನು ತಾವು ಕೇಳಿ ಮುಕ್ತರಾಗಬೇಕಂತ ಹೇಳಿ ನಮಗೂ ವಿನಂತಿ ಅದು. ಬರ್ಯಪ್ಪ. ಬಹಳ ಒಳ್ಳೆಯ ವಿಷಯ ಅಂದ್ರೆ ಆಧ್ಯಾತ್ಮಿಕ ಇರಲ್ಲಕ್ರಿ. ಹಾಲ ಮತದಲ್ಲಿ ಅಮೋಘ ಸಿದ್ಧ ಮಾಳಿಂಗರಾಯ ಒಳ್ಳೆ ಒಳ್ಳೆ ಕಾರ್ಯಗಳನ್ನು ಭಕ್ತರನ್ನು ಗಳಿಸಲು ಯಾವ ರೀತಿಯಿಂದ ಗುರುವಿನದಲ್ಲಿ ದುಡಿದರು ಅನಂತ ವಿಷಯನೇ ಮಾತಾಡ್ಬೇಕಂತ ಹೇಳಿ ನಮ್ಮ ಗೆಳತಿಗಾರವರ ಅಭಿಪ್ರಾಯ ಅದ. ಅದಕ್ಕೆ ಇಲ್ಲಿ ಮಹಾತ್ಮರೇ, ಯಾಕಂದ್ರೆ ಹಾಲು ಮತ ಅನ್ನಂಥದ್ದು ಸಮಾಜ ಬಹಳ ದೊಡ್ಡದದ. ಅವರು ಹಾಲಿನಂತ ಮನಸ್ಸದ ಜಗತ್ತದೊಳಗ ಅವರಿಂದ ಇದು ಜಗತ್ತೇ ಉತ್ಪನ್ನವಾಗಿ ಬಹಳ ಉತ್ತರಕ್ಕಾಗಿ ಮೂಲಿಗೆ ಸಿದ್ಧತೆಗೆ ಬೆಳೆದವ. ಅಂತ ಕಾರ್ಯಕ್ರಮಕ್ಕೆ ಅನೇಕ ನಾವು ನಮಗೆ ಎಷ್ಟು ಗುರುನಾಥ ಬುದ್ಧಿ ಕೊಡ್ತಾನ ಅಷ್ಟು ಉದಾಹರಣೆ ಕೊಟ್ಟು ಅಮೋಘ ಸಿದ್ಧ ಏನು ಮಾಡ್ಯಾನ, ಮಾಳಿಂಗ್ರ ಏನು ಮಾಡ್ಯಾನ ಅನಂತ 2 ಮೇಳಗಳನ್ನು ಸೇವಾ ಮಾಡ್ತಾರೆ. ತಾವೆಲ್ಲರೂ ದೇವರ ಒಬ್ಬನೇ ಅಂತ ಕೇಳಬೇಕು. ನಾವು ಎದಕ್ಕೆ ಗುರಿ ಇಡಬೇಕು ಇದು ನಿಮಗೆ ತಿಳಿಯಾಗಿರ್ಲಿ. ಈಗ ಇಷ್ಟು ಜನ ಕೂಡಿರಿ, ಎದಕ್ಕೆ ಕೂಡಿರಿ? ನಾವು ಬೀರದೇವರ ಮುಖವನ್ನು ನೋಡಿ, ಮೂರ್ತಿಯನ್ನು ನೋಡಿ ನಮ್ಮ ಜನ್ಮ ಪಾವನ ಆಗ್ಬೇಕಂತ ಹೇಳಿ ಅದು ಒಂದೇ ಗುರಿ ಇಟ್ಟು ಬಂದಿರಿ. ಹೌದು. ಆ ಗುರಿ ಇಟ್ಟು ಇಲ್ಲಿ ಬಂದ ಬಳಕ ಇಲ್ಲಿ ಬ್ಯಾರೆ ಯಾವುದು ಕಾಣಿಸಬಾರ್ದು. ಇದೊಂದು ತೆರೆಯಾಗಿಟ್ಟುಕೋರಿ. ಏನು ಕಾಣಿಸ್ಬೇಕು? ಬೀರದೇವರ ಮಸಿದ ಮುತ್ಯ ಇಬ್ಬರೇ ಕಾಣಿಸ್ಬೇಕು. ಬೀರದೇವರ ಮೂರ್ತಿ ಒಂದೇ ಕಾಣಿಸ್ಬೇಕು. ಇಲ್ಲಿ ಬಂದು ಕೊತ್ತು ಮನೆ ಹೊಲದಾಗ ಎಮ್ಮಿ ನಿತ್ತದ, ನೀರು ಉಣಿಸ್ಬೇಕಾಗದ, ಅದು ತೆಲೆಯಾಗ ಬತ್ತಂದ್ರೆ ಇದು ಫೇಲ್ ಆಗ್ತದೆ. ಹೌದು. ನೀವು ಗುರುವಿನ ಸೇವಾಕ್ಕೆ ಇಲ್ಲಿ ಬಂದುದು ವ್ಯರ್ಥ ಆಗ್ತದ. ಇಲ್ಲಿ ಕೂತು ಅಲ್ಲಿ ವಿಚಾರ ಮಾಡ್ತಂದ್ರೆ ನೀ ಅವನ ಕಾಲಾಗ ಬಂದಿಲ್ಲ ಅನ್ನೋದು ಶಾಶ್ವತ ಆಗ್ತದೆ. ಹೌದು. ಎದಕ್ಕೆ ಗುರಿ ಇಟ್ಟಿದಿ? ಅದು ಗುರಿ ಹಿಡಿದೆ ಅಂದ್ರೆ ಅದು ಗೆದಿಲಕ್ಕ ಬರ್ತದ. ಅನಂತ ಮಾತನ್ನು ಹೇಳಿ ಯಾವನನ್ನ ಯೋಗಿನಾದನ ಸಿದ್ಧ ಕೈಲಾಸದಲ್ಲಿ ಗುರು ಸೇವೆಯನ್ನ ಮಾಡಿ ಗುರುವಿನ ಪಾದ ಪೂಜೆಯನ್ನ ಮಾಡಿ ಗುರುನಾಥನ ಯಾವ ರೀತಿಯಿಂದ ಮರ್ತ್ಯಲೋಕ ಕೈ ಇಳಿಸದ. ಹೇಗೆ ಇಳಿಸಿದ್ರು? ಮಕಳಾಪುರದಲ್ಲಿ ಗುರುವಿನಿಟ್ಟ ತಾ ಮುಮ್ಮೆಟ್ಟದಲ್ಲಿ ವಾಸ ಮಾಡ್ಯಾರ. ಹೌದು. ಯಾವ ರೀತಿಯಿಂದ ಗುರು ಸೇವೆಯನ್ನ ಮಾಡಿ ಗುರುವಿನ ಪೂಜೆಯನ್ನ ಮಾಡಿ ಮರ್ತ್ಯಲೋಕ ಕಮಶಿನ ಮುತ್ಯ ಕರ್ಕೊಂಡು ಬಂದಾನ ಅನ್ನಂತದು ಒಂದು 4 ನುಡಿ ಕ್ಯಾಲಿ ಹಾಡಿ ಸಕಲ ಅಂತರಿಗೆ ಪಾಳಿ ಹೋಗ್ತಾರೆ. ಹೇಳಿ.